ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 21ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇದೆ ಈ ದಿನ ಬೆಳಗಿನ ಜಾವ 5:18 ಇರಲಿದೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಈ ದಿನ ರಾತ್ರಿ 2:14 ಇರುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಈ ದಿನ ಅಪರಾಹ್ನ 3:34 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಮಧ್ಯಾಹ್ನ 3:32 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:28 ಬೆಳಿಗ್ಗೆ 10:59 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:27 ಬೆಳಿಗ್ಗೆ 7:57 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:26 ಬೆಳಿಗ್ಗೆ 11:15 ಇನ್ನು ಅಪರಾಹ್ನ 3:18 ಅಪರಾಹ್ನ 4:07 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಯಾವುದೇ ಕೆಲಸಗಳನ್ನು ನೀವು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:39 ರಾತ್ರಿ 1:26 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:25 ಸೂರ್ಯಾಸ್ತ ಸಂಜೆ 6:30. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಈ ದಿನ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ನ್ಯಾಯಕ್ಕೆ ಕಾರಕ. ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ಪೌರೋಹಿತ್ಯ ಆಗಲಿ, ಧರ್ಮ ಆಗಲಿ, ಸಂಪತ್ತಿಗಾಗಲಿ, ದೈವಕ್ಕಾಗಲಿ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂಥ ದಿನ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಗುರುವಾರದ ದಿನ ಆರಂಭ ಮಾಡ್ಬೋದು. ಅದರಲ್ಲೂ ಕೆಲವು ಈ ಕೆಟ್ಟ ಮುಹೂರ್ತಗಳನ್ನು ಬಿಟ್ಟು ಒಳ್ಳೆಯ ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:27 ಬೆಳಿಗ್ಗೆ 7:27
ಇನ್ನು ಮಧ್ಯಾಹ್ನ 1:28 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:29 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಹಾಗೆ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:27 ಬೆಳಿಗ್ಗೆ 6:27 ಇನ್ನು ಮಧ್ಯಾಹ್ನ 12:28 ಮಧ್ಯಾಹ್ನ 1:28 ಹಾಗೆ ರಾತ್ರಿ 7:29 ರಾತ್ರಿ 8:29 ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ವಿಶೇಷತೆಗಳು ಇರುವಂಥ ಸಮಯ. ನಿಮ್ಮ ಯಾವುದೇ ಪ್ರಯತ್ನ ಯಶಸ್ವಿ ಆಗಬೇಕು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗಬೇಕು. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಸಮಯ ಚೆನ್ನಾಗಿರಬೇಕು, ಗಣ್ಯರನ್ನು ಭೇಟಿ ಮಾಡಲಿಕ್ಕೆ ಸಮಯ ಬೇಕು. ಇಂಥ ವಿಚಾರಗಳಿಗೆ ಈ ದಿನ ಇರುವಂಥ ರವಿ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ವಿಚಾರ, ಇದಕ್ಕೂ ಕೂಡ ರವಿ ಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8:27 ಬೆಳಿಗ್ಗೆ 9:27 ಇನ್ನು ಅಪರಾಹ್ನ 3:29 4:29 ಹಾಗೆ ರಾತ್ರಿ 10:29 ರಾತ್ರಿ 11:28 ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ನೀವು ಚರ್ಚೆ ಮಾಡುವಂಥದ್ದು, ಪೂರ್ವ ಸಿದ್ಧತೆ, ಒಂದು ಸಾಮಗ್ರಿಗಳ ಖರೀದಿ ಇರ್ಬೋದು, ಈ ರೀತಿಯ ಒಂದು ಪ್ರಿಪರೇಟರಿ ಆ್ಯಕ್ಟಿವಿಟೀಸ್ಗೆ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನ ಶುಕ್ರಹೋರದಲ್ಲಿ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಅನುಕೂಲತೆಗಳು ಒದಗಿ ಬರುತ್ತೆ. ನಿಮ್ಮ ವ್ಯಾಪಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ಶುಕ್ರಹೋರದಲ್ಲಿ ನೀವು ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸ್ಬೋದು. ಈ ದಿನ ಶುಕ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 9:29 ಬೆಳಿಗ್ಗೆ 10:28 ಹಾಗೆ ಅಪರಾಹ್ನ 4:29 ಸಂಜೆ 5:29 ಹಾಗೆ ರಾತ್ರಿ 11:28 ರಾತ್ರಿ 12:28 ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ದಾಖಲೆ ಪತ್ರಗಳನ್ನು ಸಹಿ ಮಾಡಬೇಡಿ. ವ್ಯಾಪಾರಿ ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ತಟಸ್ಥವಾಗಿರುವಂಥದ್ದು ಬಹಳ ಉತ್ತಮ. ಹಾಗೆ ಒಂದು ಮೀಡಿಯೇಷನ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಿಗೂ ಕೂಡ ಅಷ್ಟೊಂದು ಅನುಕೂಲಕರವಾದಂಥ ಸನ್ನಿವೇಶಗಳಿರಲ್ಲ. ಹಾಗಾಗಿ ಈ ದಿನ ಇರುವಂಥ ಬುಧ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 10:28 ಬೆಳಿಗ್ಗೆ 11:28 ಹಾಗೆ ಸಂಜೆ 5:29 ಸಂಜೆ 6:30 ಇನ್ನು ರಾತ್ರಿ 12:28 ರಾತ್ರಿ 1:28 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಪಂಚಾಂಗದ ಪ್ರಕಾರ ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರ ಚೆನ್ನಾಗಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ಭಕ್ತಿಯಿಂದ ಅನುಸರಣೆ ಮಾಡಿ, ನಂಬಿಕೆಯಿಂದ ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಗುರುಗಳ ಮಾರ್ಗದರ್ಶನ, ಗುರುಗಳ ದರ್ಶನ ಮಾಡುವಂಥದ್ದು, ಹಾಗಾಗಿ ಗುರು ಹಿರಿಯರ ಸೇವೆ ಮಾಡುವಂಥದ್ದನ್ನು ಕೂಡ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನದಲ್ಲಿ ನಾವು ಕೆಲವು ವೀಕ್ಷಕರನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು. ಏಕೆಂದರೆ ಅವರು ಹೇಳಿರುವಂತಹ ಸಲಹೆಗಳಾಗಲಿ ಅಥವಾ ಅವರು ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿ ಮಾಡಿರುವಂಥ ಕಮೆಂಟ್ಗಳನ್ನಾಗಲಿ ನೋಡಿದ್ರೆ ಅವರೇ ನಿಜವಾದ ಪೋಷಕರು ಅಂತ ಹೇಳಿ ಅನಿಸುತ್ತೆ. ಹಾಗೆ ಸಾಕಷ್ಟು ಮಂದಿ ಈ ದಿನ ಕೂಡ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಕೈಲಾದಂತಹ ಗುರು ಕಾಣಿಕೆಯನ್ನು ಕೂಡ ಗುರುದಕ್ಷಿಣೆಯ ರೂಪದಲ್ಲಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುವಂಥದ್ದು ಅಥವಾ ಮಾಹಿತಿ ನೀಡುವಂಥದ್ದು ಸ್ವಲ್ಪ ತಡ ಆಗಿರಬಹುದು. ಏಕೆಂದರೆ ಕೆಲಸದ ಒತ್ತಡದಲ್ಲೂ ಕೂಡ ನಮ್ಮ ವೀಕ್ಷಕ ಬಂಧುಗಳ ಈ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಒಂದು ಪ್ರಶ್ನೆಯನ್ನು ಕೇಳಿದ ಮೇಲೆ ನೀವು ಫೋನ್ಪೇ ಮುಖಾಂತರ ನಿಮ್ಮ ಗುರುದಕ್ಷಿಣೆಯನ್ನು ಸಂದಾಯ ಮಾಡಿದ ಮೇಲೆ ಒಂದು 2-3 ದಿನಗಳ ಒಳಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಬರಲಿಲ್ಲ ಅಂತ ಹೇಳಿದ್ರೆ ಒಮ್ಮೆ ರಿಮೈಂಡ್ ಮಾಡಿ. ಹಾಗಾಗಿನೇ ನೀವು ಪ್ರಶ್ನೆ ಕೇಳಿದ
3-4 ದಿನಗಳ ಒಳಗೆ ಉತ್ತರ ಸಿಕ್ಕತ್ತೆ. ಅದರ ಪರಿಹಾರವನ್ನು ಹೇಳುವಂಥ ಕೆಲವು ಮಾಹಿತಿಗಳನ್ನು ಆಧರಿಸಿ ನಿಮ್ಮ ಕ್ರಮವನ್ನು ಮುಂದುವರಿಸಿ, ಖಂಡಿತ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಕೂಡ ನೀವು ನಂಬಿಕೆಯಿಂದ ಮಾಡಬೇಕು. ಹಾಗಾಗಿನೇ ಕೆಲವರಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದೆ, ಕೆಲವರಿಗೆ ಅಷ್ಟು ನಂಬಿಕೆ ಇರಲ್ಲ. ಅಂಥವರಿಗಾಗಿ ನಾವು ಶ್ರಮ ವಹಿಸಬೇಕಾಗಿದೆ. ಮನೆಯಲ್ಲಿ ಒಬ್ಬರಿಗೆ ಇಷ್ಟ ಇದ್ದರೆ ಮತ್ತೊಬ್ಬರಿಗೆ ಇಷ್ಟ ಇರಲ್ಲ. ಅಂತಹ ಸನ್ನಿವೇಶದಲ್ಲೂ ಕೂಡ ನಮ್ಮ ಬಂಧುಗಳು ಸಮಯವನ್ನು ಮ್ಯಾನೇಜ್ ಮಾಡಬೇಕು. ಹಾಗೆ ಹೇಳುವಂತಹ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಒಂಟಿಯಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಭಗವಂತನ ಮೇಲೆ ನಂಬಿಕೆಯಿಂದ ಈ ಕೆಲಸವನ್ನು ಮುಂದುವರಿಸಿ. ಅನೇಕ ವೇಳೆ ಜೀವನದಲ್ಲಿ ಕಷ್ಟ ಬಂದಾಗ ನಮಗೆ ದೇವರ ಬಗ್ಗೆ ಹತಾಶ ಭಾವನೆ ಬರುತ್ತೆ. ದೇವರಿಲ್ಲ, ದೇವರು ನನಗೆ ಸಹಾಯ ಮಾಡಿಲ್ಲ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಪ್ರೇರೇಪಣೆ ಆಗುತ್ತೆ. ಇಷ್ಟು ದೇವರನ್ನು ಪೂಜೆ ಮಾಡಿದ್ರೂ ಕೂಡ ನಮಗೆ ದೇವರು ಇಂಥ ಕಷ್ಟವನ್ನು ನೀಡಿದ್ದಾನೆ, ಈ ಪೂಜೆ ಮಾಡಿ ಏನು ಪ್ರಯೋಜನ, ಹೀಗೆ ನಿರಾಸೆಯಿಂದ ಮಾತಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ದೇವರು ಕಷ್ಟ ಕೊಟ್ಟರೂ ಕೂಡ ಮತ್ತಷ್ಟು ಆಸಕ್ತಿಯಿಂದ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಏಕೆ ಅಂತ ಹೇಳಿದ್ರೆ, ತಾಯಿ ಮಗುವಿಗೆ ಸಿಟ್ಟು ಬಂದು ಹೊಡೆದ್ರೂ ಕೂಡ ಆ ಮಗು ತಾಯಿಯ ಸೆರಗನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಕಷ್ಟ ಬಂದಾಗ ದೇವರನ್ನು ಮತ್ತಷ್ಟು ಹೆಚ್ಚು ಪ್ರೀತಿಸಬೇಕು. ಶಿಲ್ಪಿ ಕಲ್ಲಿಗೆ ಹೊಡೆದ ಒಂದೊಂದು ಏಟು ಕೂಡ ಸುಂದರವಾದ ವಿಗ್ರಹದ ನಿರ್ಮಾಣಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ಜೀವನದಲ್ಲಿ ಬಂದ ಕಷ್ಟ ಏನಿದೆ ಅದು ನಮ್ಮ ಸುಂದರ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಭಗವಂತ ಮಾಡುವಂಥ ಅನುಗ್ರಹ ಅನ್ನುವಂಥ ಒಂದು ನಂಬಿಕೆಯಿಂದ ಇರಬೇಕು. ಹಾಗಾಗಿನೇ ಕಷ್ಟ ಬಂದರೆ ಹತಾಶರಾಗಬೇಡಿ, ಅದು ಕೂಡ ಭಗವಂತನ ಪರೀಕ್ಷಾ ಸಮಯ. ಅದನ್ನು ಮೀರಿ ನಾವು ತಾಳ್ಮೆಯಿಂದ ಇದ್ದಾಗ ಮುಂದೊಂದು ದಿನ ಒಳ್ಳೆಯ ಫಲ ಸಿಕ್ಕುವಂಥ ದಿನಗಳು ಬಂದೇ ಬರುತ್ತೆ. ಹಾಗಾಗಿ ರಾತ್ರಿ ಕಳೆದು ಹಗಲು ಬರುವಂತೆ ನಮ್ಮ ಕಷ್ಟಗಳು ಮಾಯವಾಗಿ ಸುಖದ ಜೀವನ, ನೆಮ್ಮದಿಯ ಜೀವನ ನಮ್ಮದಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಭಗವಂತನ ಆರಾಧನೆಯಿಂದ ಮುಂದುವರಿಸ್ತಾ ಇರಿ, ಖಂಡಿತ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ದ್ವಾದಶಿಯ ತಿಥಿ ಇದೆ. ಈ ದ್ವಾದಶಿಯನ್ನು ಗೋವಿಂದ ದ್ವಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ದಿನ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಪ್ರಯಾಣವನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಭಗವಂತನಿಗೆ ಜಾಜಿ ಹೂವನ್ನು ಅರ್ಪಣೆ ಮಾಡಿದರೆ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ತೊಂದರೆಗಳು ನಿವಾರಣೆಯಾಗುತ್ತೆ. ಇನ್ನು ಭಗವಂತನಿಗೆ ಈ ದಿನ ಸಂಪಿಗೆ ಹೂವನ್ನು ಅರ್ಪಣೆ ಮಾಡಿದರೆ ಶತ್ರುದೋಷಗಳು ನಿವಾರಣೆಯಾಗುತ್ತೆ. ಇನ್ನು ಪಾರಿಜಾತ ಹೂಗಳನ್ನು ಭಗವಂತನಿಗೆ ಈ ದಿನ ಅರ್ಪಣೆ ಮಾಡಿ ಪೂಜೆಯನ್ನು ಮಾಡಿದ್ರೆ ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ರುದ್ರಾಕ್ಷಿ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ಜಯಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ವಿಶೇಷವಾಗಿ ನಡಿಬೇಕು ಅಂತ ಹೇಳಿದ್ರೆ ಈ ದಿನ ನೀವು ರುದ್ರಾಕ್ಷಿ ಹೂವನ್ನು ಸಮರ್ಪಣೆ ಮಾಡ್ಬೋದು. ಇನ್ನು ಕಮಲದ ಹೂವನ್ನು ಅರ್ಪಣೆ ಮಾಡಿದ್ರೆ ಈ ದಿನ ದಾರಿದ್ರ್ಯ ನಿವಾರಣೆಯಾಗುತ್ತೆ, ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಲ್ಲಿಗೆ ಹೂವನ್ನು ಈ ದಿನ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಸಮಸ್ತ ರೋಗಗಳು ಕೂಡ ನಿವಾರಣೆಯಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಯಾರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ತಜ್ಞ ವೈದ್ಯರು ಸಿಗ್ತಾರೆ, ಅವರ ಸಲಹೆ ಸಿಕ್ಕತ್ತೆ, ಔಷಧೋಪಚಾರಗಳು ಚೆನ್ನಾಗಿ ನಡೆಯುತ್ತೆ, ಕಾಲಕಾಲಕ್ಕೆ ಶುಶ್ರೂಷಾದಿಗಳು ನಡೆಯೋದ್ರಿಂದ ಬಹಳ ಬೇಗ ಈ ಸಮಸ್ಯೆ ನಿವಾರಣೆಯಾಗುತ್ತೆ, ಆರೋಗ್ಯವಂತರಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗೆ ಈ ದಿನ ಕನಕಾಂಬರ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿದ್ರೆ ಜೀವನದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಒಂದು ರೀತಿಯಲ್ಲಿ ಉನ್ನತ ಮಟ್ಟವನ್ನು ತಲುಪಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇನ್ನು ಈ ದಿನ ಕಣಿಗಲೆ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿದ್ರೆ ನಮ್ಮನ್ನು ಕಾಡುವಂತಹ ಭಯ ಭೀತಿಗಳು ನಿವಾರಣೆಯಾಗುತ್ತೆ, ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ ಪುಷ್ಪಗಳಿಂದ ಈ ದಿನ ಗೋವಿಂದನನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಪೂಜೆ ಮಾಡಿ, ನಿಮ್ಮ ಮನೆ ದೇವರನ್ನು ಪೂಜೆ ಮಾಡಿಕೊಳ್ಳಿ. ಹಾಗಾಗಿ ನೀವು ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಮುಂದುವರಿರಿ, ಒಳ್ಳೆಯ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೇಳುವಂಥ ಪ್ರಶ್ನೆಗಳಾಗಲಿ ಸಮಸ್ಯೆಗಳಾಗಲಿ ಅದಕ್ಕೆ ತಕ್ಕ ಪರಿಹಾರಗಳು ಕೂಡ ಸಿಕ್ಕತ್ತೆ. ಹಾಗೆ ನಮ್ಮ ಬಂಧುಗಳು ಈ ಪ್ರಶ್ನೆಯನ್ನು ಕೇಳುವಂಥ ಒಂದು ವಾಟ್ಸಪ್ ನಂಬರನ್ನು ಕೊಡಿ ಅನ್ನುವಂಥ ವಿಚಾರವನ್ನು ನೆನ್ನೆ ಸಂಚಿಕೆಯಲ್ಲೂ ಕೂಡ ಕೇಳಿದರು. ಹಾಗಾಗಿ ನಿಮ್ಮ ಪ್ರಶ್ನೆಯನ್ನು ಕಳುಹಿಸಬೇಕಾದಂತಹ ಈ ವಾಟ್ಸಪ್ ಸಂಖ್ಯೆ ಅಂತ ಹೇಳಿದ್ರೆ ಅದು 93
53741477. ಮತ್ತೊಮ್ಮೆ 9353791477 ಈ ಒಂದು ಸಂಖ್ಯೆಗೆ ನಿಮ್ಮ ವಿಚಾರಗಳನ್ನು ವಾಟ್ಸಪ್ ಮೂಲಕ ತಿಳಿಸಿ. ಅದೇ ವಾಟ್ಸಪ್ ಮೂಲಕನೇ ತಮಗೆ ಮಾಹಿತಿಗಳು ಉತ್ತರದ ರೂಪದಲ್ಲಿ ಲಭ್ಯವಾಗುತ್ತೆ. ಇದನ್ನು ಅನುಸರಣೆ ಮಾಡಿ ಅಂತ ಹೇಳ್ತಾ, ನಮ್ಮ ಗುರು ಕಾಣಿಕೆಯ ಬಗ್ಗೆ ಫೋನ್ಪೇ ಮಾಡಲಿಕ್ಕೆ QR ಕೋಡನ್ನು ಈಗಾಗಲೇ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲ, ನಮ್ಮ ಶ್ರಮಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಹುಣ್ಣಿಮೆಯ ದಿನ ಸಂಭವಿಸುವಂತಹ ಚಂದ್ರಗ್ರಹಣದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಈ ಮಾರ್ಚ್ 25ನೇ ತಾರೀಕು ಸೋಮವಾರದ ದಿನ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಏನಿದೆ, ಆ ದಿನ ಸಂಭವಿಸುವಂತಹ ಚಂದ್ರಗ್ರಹಣ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ 2024ರ ಯುಗಾದಿಯ ಒಳಗೆ ನಡೀತಾ ಇರುವಂಥ ಕೊನೆಯ ಚಂದ್ರಗ್ರಹಣ ಇದು. ಹಾಗೆ ಆ ಮಾರ್ಚ್ 25ರ ಬೆಳಿಗ್ಗೆ 10:23 ಚಂದ್ರಗ್ರಹಣ ನಡೀತಾ ಇದೆ. ಮಧ್ಯಾಹ್ನ 3:02 ಅದು ಮುಕ್ತಾಯ ಆಗುವಂಥದ್ದು. ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲ್ಲ. ಆದ್ದರಿಂದಲೇ ಇದನ್ನು ಭಚ್ಚಾಯ ಚಂದ್ರಗ್ರಹಣ ಅಂತ ಹೇಳಿ ಕರೀತಾರೆ. ಇದನ್ನು ಉಪಚ್ಛಾಯ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ಇದಕ್ಕೆ ಧಾರ್ಮಿಕ ಮಹತ್ವ ಹೊಂದಿಲ್ಲವಾದ್ದರಿಂದ ಈ ಗ್ರಹಣದ ಆಚರಣೆ ಇರೋದಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಂತ ಅದರ ಫಲ ಇಲ್ಲ ಅಂತಲ್ಲ. ಅದೇ ಸಂದರ್ಭದಲ್ಲಿ ಮೀನರಾಶಿಯಲ್ಲಿ ರವಿ ಮತ್ತು ರಾಹು ಸಂಯೋಗ ಆಗ್ತಾ ಇರುವಂಥ ಸಂದರ್ಭ. ಇದರಿಂದ ಗ್ರಹಣ ಯೋಗ ಸಂಭವಿಸ್ತಾ ಇದೆ. ಈ ಗ್ರಹಣ ಯೋಗ ಈ 12 ರಾಶಿಯವರ ಮೇಲೆ ವಿವಿಧ ರೀತಿಯ ಫಲಗಳನ್ನು ಕೊಡುವಂಥದ್ದು ಇದೆ. ಅದರಲ್ಲೂ 4 ರಾಶಿಯವರ ಮೇಲೆ ಅಶುಭ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಈ ಗ್ರಹಣದ ಸಂದರ್ಭದಲ್ಲಿ 4 ರಾಶಿಯವರು ಇರಬೇಕು ಅನ್ನುವಂಥ ವಿಚಾರವನ್ನು ಹಿರಿಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಹೋಳಿ ಹಬ್ಬದ ದಿನದಂದೇ ನಡೆಯುವಂತಹ ಚಂದ್ರಗ್ರಹಣದ ಬಗ್ಗೆ ಈ 4 ರಾಶಿಯವರು ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದನ್ನು ನಂಬಿಕೆಯಿಂದ ಮುಂದುವರಿಸಿ ಒಳ್ಳೆಯದಾಗತ್ತೆ. ಮೊದಲನೇದಾಗಿ ಇಲ್ಲಿ ಮೀನರಾಶಿಯವರಿಗೆ ಈ ಗ್ರಹಣದ ಯೋಗ ಏನಿದೆ ಅದು ನಕಾರಾತ್ಮಕ ಪರಿಣಾಮಗಳನ್ನು ಬೀರ್ತಾ ಇದೆ. ಹಾಗಾಗಿನೇ ಯಾವುದೇ ಒಂದು ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಸೋಲು ಉಂಟಾಗುತ್ತೆ. ಹಣದ ವ್ಯಯ ಹೆಚ್ಚಾಗುವಂಥದ್ದು ಈ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ. ಹಾಗಾಗಿನೇ ನಿಮ್ಮ ದೂರದ ಪ್ರಯಾಣ ಏನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು. ಇನ್ನು ಈ ಗ್ರಹಣದ ಒಳಗೆ ಯಾವುದೇ ರೀತಿಯ ವಾಹನವನ್ನಾಗಲಿ, ಮನೆಯನ್ನಾಗಲಿ, ಹೊಸ ವಸ್ತ್ರಗಳನ್ನಾಗಲಿ, ಬಂಗಾರ, ಬೆಳ್ಳಿ ಇತ್ಯಾದಿ ಒಡವೆಗಳನ್ನಾಗಲಿ ಖರೀದಿ ಮಾಡಬೇಡಿ. ಏನೇ ಮಾಡಿದ್ರೂ ನೀವು ಹುಣ್ಣಿಮೆಯ ನಂತರದಲ್ಲಿ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಆರೋಗ್ಯದ ವಿಚಾರ ಕೂಡ ನಿಮಗೆ ಆಗಾಗ್ಗೆ ಕೈ ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಹಾಗೆ ನಿಮ್ಮಲ್ಲಿ ಏನಾದರೂ ದೀರ್ಘಕಾಲಿಕವಾಗಿರುವಂಥ ರೋಗದಿಂದ ಬಳಲ್ತಾ ಇರುವಂಥವರು ಈ ಗ್ರಹಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಉದ್ಯೋಗದ ವಿಚಾರದಲ್ಲೂ ಕೂಡ ಯಾವುದೇ ಒಂದು ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಯಾರ ಜೊತೆಯಲ್ಲೂ ಕೂಡ ಮನಸ್ತಾಪವನ್ನು ಮಾಡಿಕೊಳ್ಬೇಡಿ. ವಾದ ವಿವಾದ ಪ್ರತಿವಾದಗಳನ್ನು ಮಾಡಬೇಡಿ. ಅದರಲ್ಲೂ ನಿಮ್ಮ ಹಿರಿಯ ಅಧಿಕಾರಿಗಳಿದ್ದರೆ, ನಿಮ್ಮ ಟೀಮ್ ಲೀಡರ್ ಅನ್ನುವಂಥವರಿದ್ದರೆ, ಆ ಹಿರಿಯರು ಯಾರೇ ಇದ್ದರೂ ಕೂಡ ಅವರ ಜೊತೆ ಯಾವುದೇ ರೀತಿಯ ಮಾತಿನ ಚಕಮಕಿಗೆ ಹೋಗಬೇಡಿ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಆದ್ದರಿಂದಲೇ ನಷ್ಟಗಳು ಜಾಸ್ತಿ. ನಂತರದಲ್ಲಿ ತುಂಬ ಪಶ್ಚಾತ್ತಾಪ ಆಗುವಂಥದ್ದು ಇದೆ. ಹಾಗಾಗಿನೇ ಈ ಗ್ರಹಣದ ಅವಧಿ ಏನಿದೆ ಇದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ಇನ್ನು ದಾಂಪತ್ಯದಲ್ಲಾಗಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಷ್ಟೊಂದು ಸುಖ ಇಲ್ಲ. ಹಾಗಾಗಿನೇ ಅಲ್ಲೂ ಕೂಡ ನಿಮಗೆ ಮುಳ್ಳಿನ ಹಾಸಿಗೆಯಂತೆ ಕೆಲವೊಂದು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದಲೇ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಳ್ಳಿ. ಉತ್ತಮ ಮಾತನ್ನು ಪ್ರತಿನಿತ್ಯ ಆಡುವಂಥದ್ದನ್ನು ರೂಢಿಸ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಯಾವುದೇ ಒಂದು ವಿಚಾರಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಅನಾವಶ್ಯಕ ಮಾತಿಗೆ ಮುಂದಾಗಬೇಡಿ. ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು, ಎಷ್ಟು ಸಂಬಂಧಗಳನ್ನು ಇಟ್ಕೊಳ್ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಹಿರಿಯರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಹಣಕಾಸಿನ ವಿಚಾರಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈ ಗ್ರಹಣದ ಬರುವಂಥ ನಕಾರಾತ್ಮಕ ಪರಿಣಾಮಗಳೇನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ತಡೀಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿಯವರಿಗೆ ಈ ಹುಣ್ಣಿಮೆಯ ದಿನ ಜರುಗುವಂಥ ಚಂದ್ರಗ್ರಹಣದ ಪ್ರಭಾವ ಏನಿದೆ ಅದು ಕೂಡ ನಕಾರಾತ್ಮಕವಾಗಿರುತ್ತೆ. ಅದರಲ್ಲೂ
ಆರೋಗ್ಯ ವಿಶೇಷವಾಗಿ ನಿಮಗೆ ಡಿಟೀರಿಯೇಟ್ ಆಗುವಂಥದ್ದು ಇದೆ. ಹಾಗಾಗಿನೇ ಮೊದಲು ಆರೋಗ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಅದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಬೇಕು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ಪ್ರಯಾಣದ ಸಂದರ್ಭದಲ್ಲಿ ವಾಹನಗಳಿಂದ ಈ ಅವಘಡಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ನೀವು ಆಯ್ಕೆ ಮಾಡಿಕೊಂಡಿರುವಂಥ ದಾರಿ ಏನಿದೆ ಅದು ಅಷ್ಟೊಂದು ಸುಲಭ ಅಲ್ಲ, ಕಷ್ಟ ಸಾಧ್ಯವಾಗಿರುವಂಥದ್ದು. ಹಾಗಾಗಿನೇ ತಾಳ್ಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲೂ ಯಾರೊಂದಿಗೂ ಕೂಡ ನೀವು ಜಗಳ ಮಾಡುವಂಥದ್ದು, ಮನಸ್ತಾಪಗಳನ್ನು ತಂದುಕೊಳ್ಳುವಂಥದ್ದು, ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಳ್ಬೇಡಿ. ಇದು ಶಾಶ್ವತವಾಗಿ ನಿಮ್ಮ ಸಂಬಂಧದಲ್ಲಿ ಕಂದಕವನ್ನು ನಿರ್ಮಾಣ ಮಾಡಿಬಿಡುತ್ತೆ. ಹಾಗಾಗಿನೇ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತಾಳ್ಮೆಯಿಂದ ಇರಬೇಕು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೋಗಬೇಡಿ. ಆದಷ್ಟು ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಈ ಕುಟುಂಬದಲ್ಲಿ ನಿಮ್ಮ ತಂದೆಯವರ ಜೊತೆಯಲ್ಲಿ ಅಥವಾ ಗಂಡು ಮಕ್ಕಳಿದ್ರೆ ಅವರ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಸಹನೆಯಿಂದ ಇರಬೇಕು. ನಿಮ್ಮ ಮಾತಿನ ಧ್ವನಿ ಕೂಡ ಮಧುರವಾಗಿರಬೇಕು. ಆ ಧ್ವನಿಯ ಏರಿಳಿತಗಳು ಕೂಡ ಕೆಲವೊಮ್ಮೆ ತಪ್ಪು ಸಂದೇಶಗಳನ್ನು ರವಾನೆ ಮಾಡಿಬಿಡುತ್ತೆ. ಇದು ಕೂಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಸುಲಭದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಬಹಳ ಶ್ರಮಪಟ್ಟು ಕಷ್ಟಪಟ್ಟೇ ಮಾಡಬೇಕಾಗತ್ತೆ. ಸುಲಭವಾಗಿ ನಿಮಗೆ ಯಾವುದೂ ಕೂಡ ದಕ್ಕಲ್ಲ. ಏಕೆಂದರೆ ಈ ಗ್ರಹಣದ ಯೋಗ ಏನಿದೆ ಅದು ನಿಮ್ಮನ್ನು ಸ್ವಲ್ಪ ಕಷ್ಟದ ದಾರಿಗೆ ಎಳೆದು ತರುತ್ತೆ. ಹಾಗಾಗಿನೇ ನೀವು ಬೆಳಕು ಅಂದುಕೊಂಡಿರುವಂಥದ್ದು ಬೆಳಕಲ್ಲ, ಅಲ್ಲಿ ಕತ್ತಲೆ ಇರುತ್ತೆ. ಯಾವುದು ನಿಜ ಅಂತ ಅಂದುಕೊಳ್ತೀರೋ ಅದರಲ್ಲಿ ಸುಳ್ಳು ಅನ್ನುವಂಥದ್ದು ಇರುತ್ತೆ. ಯಾರಲ್ಲಿ ಸತ್ಯ ಇದೆ, ಯಾರು ಪ್ರಾಮಾಣಿಕರು ಅಂತ ಅಂದುಕೊಳ್ತೀರೋ ಅವರೇ ಮೋಸ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕು ಅನ್ನುವಂಥ ವಿಚಾರ ಏನಿದೆ ಇದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೊಡ್ಡ ಬಂಡವಾಳ ಹಾಕುವಂಥದ್ದು, ಯಾವುದೇ ವ್ಯಾಪಾರಿ ವ್ಯವಹಾರಗಳಲ್ಲಿ ನಿರ್ಣಯಗಳನ್ನು ಮಾಡುವಂಥದ್ದನ್ನು ಆದಷ್ಟು ಈ ಹುಣ್ಣಿಮೆಯ ನಂತರದಲ್ಲಿ ಇಟ್ಕೊಳ್ಳಿ. ಅಲ್ಲಿಯವರೆಗೆ ಯಥಾಸ್ಥಿತಿ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ನಿಮಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇದೊಂದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥ ಕೆಲವು ಪರಿಹಾರ ಕ್ರಮಗಳೇನಿದೆ ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭ ರಾಶಿಯವರು ಬಹಳ ವಿಶೇಷವಾಗಿ ನಿಮ್ಮ ಉದ್ಯೋಗದ ಬಗ್ಗೆ ಗಮನವನ್ನು ಹರಿಸಬೇಕು. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಪಿತೂರಿಗಳು ನಡೆಯುವಂಥದ್ದು ಇದೆ. ಗ್ರಹಣದ ಯೋಗ ನಿಮ್ಮನ್ನು ಸುಮ್ಮನೆ ಇರಲಿಕ್ಕೆ ಬಿಡಲ್ಲ. ಏನೋ ಒಂದು ಬಾಧೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಇಂಟಿಗ್ರಿಟಿಯ ಬಗ್ಗೆ ಗಾಳಿ ಸುದ್ದಿಗಳು ಹಬ್ಬುವಂಥದ್ದು, ಹಾಗೆ ಅಪಪ್ರಚಾರಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಒಂದು ಏಳಿಗೆಯನ್ನು ಸಹಿಸ್ತಾ ಇಲ್ಲ. ಹೊಟ್ಟೆ ಉರಿಯ ಜನ ನಿಮ್ಮ ಸುತ್ತಮುತ್ತ ಇರುವಂಥ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಗಟ್ಟಿಯಾದ ಹಲ್ಲುಗಳ ಮಧ್ಯೆ ಮೃದುವಾದ ನಾಲಿಗೆ ಹೇಗೆ ವ್ಯವಹಾರ ಮಾಡುತ್ತೋ ಆ ರೀತಿಯಲ್ಲಿ ಅಂಥ ಜನಗಳ ಮಧ್ಯೆ ಕೂಡ ನೀವು ಬದುಕಬೇಕಾಗತ್ತೆ. ಹಾಗಾಗಿನೇ ಈ ಗ್ರಹಣದ ನಕಾರಾತ್ಮಕ ಪ್ರಭಾವ ಏನಿದೆ ಅದನ್ನು ನೀವು ತಪ್ಪಿಸ್ಕೊಳ್ಬೇಕಾದ್ರೆ ಬಹಳ ಹುಷಾರಾಗಿರಬೇಕು, ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾರಲ್ಲೂ ಕೂಡ ದೋಷವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಬೇರೆಯವರಲ್ಲಿರುವಂಥ ತಪ್ಪುಗಳು ನಿಮ್ಮ ಕಣ್ಣಿಗೆ ಬಹಳ ಬೇಗ ಗೊತ್ತಾಗುತ್ತೆ. ಆ ತಪ್ಪುಗಳನ್ನು ತಿದ್ದಲಿಕ್ಕೆ ಹೋಗ್ತೀರಿ. ಏನೋ ಒಂದು ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಳ್ಳೆಯ ಇಂಟೆನ್ಷನ್ನಲ್ಲಿ ಹೋಗ್ತೀರಿ. ಆದರೆ ಅದೇ ನಿಮಗೆ ಮುಳುವಾಗುವಂಥದ್ದು. ಹಾಗಾಗಿ ಯಾರಿಗೂ ಕೂಡ ಯಾವುದೇ ವಿಚಾರದಲ್ಲೂ ಯಾವುದೇ ರೀತಿಯ ಸಲಹೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಅದನ್ನು ಸ್ವೀಕಾರ ಮಾಡುವಂಥವರು ಬಹಳ ಕಡಿಮೆ ಮಂದಿ ಇದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಕಾದಿದೆ. ಹಾಗಾಗಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಯಾರಿಂದಲೋ ಏನೋ ಆಗುತ್ತೆ, ಏನೋ ಜೀವನದಲ್ಲಿ ಅನುಕೂಲ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಳ್ಬೇಡಿ. ಭಗವಂತ ಮಾತ್ರ ನಿಮಗೆ ಅನುಕೂಲಗಳನ್ನು ಕಲ್ಪಿಸಬಲ್ಲ. ಮಾನವ ಮಾತ್ರದಿಂದ ಯಾವುದೂ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯಾಸತ್ಯತೆ ನಿಮಗೆ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ನಿಜವಾದಂತಹ ಮಿತ್ರರ್ಯಾರು, ಶತ್ರುಗಳ್ಯಾರು ಅನ್ನುವಂಥ ವಿಚಾರಗಳನ್ನು ಈ ಒಂದು ಗ್ರಹಣದ ಯೋಗ ನಿಮಗೆ ತಂದು ಕೊಡ್ತಾ ಇದೆ. ಹಾಗೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಆಗುವಂಥದ್ದು, ಅಂಡರ್ ಯುಟಿಲೈಸ್ ಆಗುವಂಥದ್ದು. ಹಾಗಾಗಿನೇ ನಿಮ್ಮಲ್ಲಿರುವಂಥ ಅಗಾಧವಾದ ಎನರ್ಜಿ ಏನಿದೆ ಅದು ಸರಿಯಾದ ಒಂದು ಕೆಲಸಕ್ಕೆ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ಕೆಲವೊಂದು ನಷ್ಟಗಳು ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು ಇದೆ. ಇನ್ನು ಸರ್ಕಾರದ ಕಾನೂನುಗಳಾಗಲಿ ಅಥವಾ
ಕೆಲವು ನೀತಿ ನಿಯಮಗಳಾಗಲಿ ನಿಮಗೆ ಬಾಧೆಯನ್ನು ಕೊಡುವಂಥದ್ದು, ಅವುಗಳಿಂದ ತೊಂದರೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಎಚ್ಚರ ತಪ್ಪಿಯೂ ಕೂಡ ನೀವು ಯಾವುದೇ ಕಾನೂನು ಉಲ್ಲಂಘನೆಯ ಕ್ರಮಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವೃತ್ತಿ ಜೀವನದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡುವ ಮೊದಲು ಯೋಚನೆ ಮಾಡಿ, ಒಂದಲ್ಲ 10 ಬಾರಿ ಯೋಚನೆ ಮಾಡಿ ನೀವು ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಕೆಲವು ಹಿರಿಯರ ಸಲಹೆ ಬೇಕು, ತಜ್ಞರ ಮಾರ್ಗದರ್ಶನ ಬೇಕು. ಇದನ್ನು ಮಾತ್ರ ನೀವು ಬಿಡಬೇಡಿ, ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶ ಪಡ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಈ ಗ್ರಹಣದ ಯೋಗ ಅಷ್ಟೊಂದು ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ತರ್ತಾ ಇಲ್ಲ. ಅಷ್ಟೊಂದು ಪಾಸಿಟಿವಿಟಿ ಅನ್ನುವಂಥದ್ದು ಇಲ್ಲ, ಸ್ವಲ್ಪ ಇದೆ. ಆದರೆ ಬೇರೆಯ ರಾಶಿಯವರಿಗೆ ಹೋಲಿಸಿದ್ರೆ ನಿಮಗೆ ಸ್ವಲ್ಪ ಬಾಧೆಗಳು ಇರುವಂಥದ್ದು, ಯಾವುದೋ ಹಳೆಯ ದ್ವೇಷ, ಹಳೆಯ ನೆನಪು, ಹಳೆಯ ಘಟನೆಗಳು ಈ ಸಂದರ್ಭದಲ್ಲಿ ಮರುಕಳಿಸುವಂಥದ್ದು ಇದೆ. ಹಾಗಾಗಿ ಹಳೆಯದನ್ನು ರಿಪೇರಿ ಮಾಡಲಿಕ್ಕೆ ನೀವು ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ತುಂಬಿರುವಂಥ ಕತ್ತಲು ಕಳೀಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರಿ. ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು, ಬಂದಿರುವಂಥ ಅಪವಾದವನ್ನು ನಿವಾರಣೆ ಮಾಡಿಕೊಳ್ಬೇಕು, ಕಳಂಕವನ್ನು ದೂರ ಮಾಡಿಕೊಳ್ಬೇಕು, ಏನೆಲ್ಲ ಪ್ರಯತ್ನಗಳು ನಡೀತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಅಂಥ ಪ್ರಯತ್ನಗಳಿಂದ ಯಾವುದೇ ರೀತಿಯ ಫಲಗಳು ನಿಮಗೆ ಸಿಕ್ಕಲ್ಲ, ತಟಸ್ಥವಾಗಿರುತ್ತೆ, ಸ್ಟೇಟಸ್ಕೋ ಅಂತ ಹೇಳ್ತಾರೆ. ಹಾಗಾಗಿ ಇದ್ದುದರಲ್ಲೇ ನೀವು ಮುಂದುವರಿಬೇಕಾಗತ್ತೆ. ಹೊಸದಾಗಿ ಯಾವುದೂ ಕೂಡ ನಿಮಗೆ ದಕ್ಕಲ್ಲ, 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ, ಅಂಥ ಒಂದು ಸಮಸ್ಥಿತಿಯ ಜೀವನ ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮ್ಮ ಬದುಕು, ನಿಮ್ಮ ಆಹಾರ ವಿಹಾರಾದಿಗಳು, ನಿಮ್ಮ ಆರೋಗ್ಯ, ಇದರ ಸುತ್ತನೇ ಈ ಗ್ರಹಣದವರೆಗೂ ಕೂಡ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೇ ಕೆಲವು ವಾದ ವಿವಾದಗಳು ಆಗುವಂಥದ್ದು ಇದೆ. ಅದು ಆಸ್ತಿಗಾಗಿ ಇರ್ಬೋದು, ಅಂತಸ್ತಿಗಾಗಿ ಇರ್ಬೋದು, ಅಧಿಕಾರಕ್ಕಾಗಿ ಇರ್ಬೋದು, ಪ್ರೀತಿಗಾಗಿ ಇರ್ಬೋದು, ಅಥವಾ ಈ ಅಹಂಗಾಗಿನಾದರೂ ಬರಬಹುದು. ಅಂಥ ಒಂದು ವಾದಗಳು ನಿಮ್ಮನ್ನು ಹೈರಾಣಾಗಿಸ್ಬಿಡುತ್ತೆ. ಹಾಗಾಗಿ ಮಾತಿನಿಂದ ಎಷ್ಟು ಅನರ್ಥಗಳಾಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಈ ಗ್ರಹಣದ ಸಂದರ್ಭದಲ್ಲಿ ಅರ್ಥ ಆಗುತ್ತೆ. ಹಾಗೆ ಈ ಸಂದರ್ಭ ನಿಮಗೆ ಒಂದು ಹಗ್ಗ ಕೂಡ ಹಾವಾಗಿ ಪರಿಣಮಿಸುವಂಥದ್ದು, ಕೆಲಸಕ್ಕೆ ಬಾರದ ವ್ಯಕ್ತಿಯೂ ಕೂಡ ನಿಮ್ಮ ವಿರುದ್ಧ ನಿಲ್ಲುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಮನಸ್ಸು ಕೆಡಿಸ್ಕೊಳ್ಬೇಡಿ, ಯಾವುದೇ ವಿಚಾರಕ್ಕೂ ಕೂಡ ಹತಾಶರಾಗಬೇಡಿ. ಇವತ್ತಲ್ಲ ನಾಳೆ ಒಳ್ಳೆಯ ದಿನ ಬಂದೇ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇರಬೇಕು. ಹಾಗೆ ಈ ಸಂದರ್ಭ ನಿಮಗೆ ಅಸಹನೆಯಿಂದ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ವಿಧಿ ಇಲ್ಲದೆ ಅಂಥ ತೀರ್ಮಾನಕ್ಕೆ ಬದ್ಧರಾಗಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡ್ಬೋದು. ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಕಳದೊಳಗೆ ಸಿಕ್ಕಾಕಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇರ್ಬೋದು. ಅದರಿಂದಲೇ ತಾಳ್ಮೆಯಿಂದ ಅಂಥ ಸನ್ನಿವೇಶದಿಂದ ಹೊರಬರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಯಾವುದೇ ಒಂದು ಸನ್ನಿವೇಶವನ್ನು, ವಾತಾವರಣವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ವಿಚಾರಗಳನ್ನು ಕೈ ಚೆಲ್ಲಬೇಡಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಒಂದು ಅಂತಃಶಕ್ತಿ ಇದೆ, ವಿಲ್ ಪವರ್ ಇದೆ, ಸಾಮರ್ಥ್ಯ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಹೆಚ್ಚು ನಂಬಿಕೆಯಿಂದ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಈ 4 ರಾಶಿಯವರು ಮಾಡಬೇಕಾಗಿರುವಂತಹ ಕೆಲವು ಪುಟ್ಟ ಪರಿಹಾರ ಕ್ರಮಗಳಿದೆ, ಅದನ್ನು ನೀವು ಅನುಸರಣೆ ಮಾಡಬೇಕು. ಇನ್ನು ಈ ಚಂದ್ರಗ್ರಹಣ ಮುಗಿದ ನಂತರದಲ್ಲಿ ಆ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತಾಯಿಗೆ ಬಿಳಿಯ ಮಲ್ಲಿಗೆ ಹೂಗಳನ್ನು ಸಮರ್ಪಣೆ ಮಾಡಿ. ತಾಯಿಯ ಆಶೀರ್ವಾದ ನಿಮಗೆ ಸಿಕ್ಕತ್ತೆ. ಏಕೆ ಅಂತ ಹೇಳಿದ್ರೆ ಚಂದ್ರನಿಗೆ ಅಭಿಮಾನ ದೇವತೆಯಾಗಿ ದುರ್ಗಾದೇವಿ ಇರ್ತಾಳೆ. ಹಾಗೆ 5 ಬೊಗೆಸೆಯಷ್ಟು ಅಕ್ಕಿಯನ್ನು ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಸತ್ಪಾತ್ರರಿಗೆ ದಾನ ಮಾಡಿಬಿಡಿ ಆ ದಿನ ಸಂಜೆ. ಹಾಗಾಗಿ ಗ್ರಹಣ ಮುಗಿದ ನಂತರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ನೀವು ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಅಥವಾ ಮನೆಯಲ್ಲೇ ದುರ್ಗಾದೇವಿಯ ಜಪ ಮಾಡುವಂಥದ್ದನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ಗ್ರಹಣದ ಪ್ರಭಾವ ಬೇರೆ ಬೇರೆ ರಾಶಿಯವರಿಗೆ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೈಯಲ್ಲಿರುವಂಥ ಕೆಲಸಗಳನ್ನು ಪೂರ್ತಿ ಮಾಡುವಂಥ ಒಂದು ಗುರಿ ಇದೆ. ಆದರೆ ಹೊಸ ಕೆಲಸಗಳನ್ನು ಆರಂಭ ಮಾಡುವ ಮೊದಲು ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಪೂರೈಸಬೇಕು. ಇದು ನಿಮ್ಮ ಅಜೆಂಡಾ ಆಗಿರಲಿ. ಹಾಗೆ ಈ ದಿನದಲ್ಲಿ ಉಚ್ಚವಾದಂಥ ಸಾಮಾಜಿಕ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಸಮಾಜದಲ್ಲಿ ಒಂದು ಗೌರವ ಸ್ಥಾನ ನಿಮಗೆ ಸಿಕ್ಕತ್ತೆ. ನೀವು ತೆಗೆದುಕೊಂಡಂಥ ನಿರ್ಧಾರ,
ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ತೃಪ್ತಿಯನ್ನು ತರುವುದರ ಜೊತೆಗೆ ನಿಮ್ಮ ಒಂದು ಕೀರ್ತಿ, ಘನತೆ, ಗೌರವಗಳನ್ನು ಹೆಚ್ಚಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಆದರೆ ಯಾವುದೋ ಒಂದು ಅಚಾತುರ್ಯದಿಂದ ಮಾಡಿರುವಂಥ ಒಂದು ತಪ್ಪು ಇಂಥ ಒಂದು ಗೌರವಕ್ಕೆ ಚ್ಯುತಿ ತರುವಂಥದ್ದು, ಎಲ್ಲ ಒಂದು ಕಪ್ಪು ಚುಕ್ಕೆ ಒದಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮ ಖರ್ಚಿಗೆ ತಕ್ಕ ಆದಾಯ ಇರಲ್ಲ. ಹಾಗಾಗಿನೇ ಈ ಹಣದ ಕೊರತೆಯಿಂದಲೇ ಕೆಲವೊಂದು ವಿಚಿತ್ರವಾದಂತಹ ಸನ್ನಿವೇಶಗಳು ಉದ್ಭವ ಆಗುತ್ತೆ. ನಿಮ್ಮ ನಡವಳಿಕೆಯೂ ಕೂಡ ಈ ದಿನ ಸ್ವಲ್ಪ ವಿಚಿತ್ರವಾಗಿಯೇ ಇರುತ್ತೆ. ಹಾಗೆ ಈ ದಿನ ದೀರ್ಘಾವಧಿಯ ಸಾಲಗಳೇನಾದರೂ ಇದ್ದರೆ ಅದನ್ನು ತೀರಿಸುವಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಆದರೆ ಅಂಥ ಪ್ರಯತ್ನಗಳು ಮಿಶ್ರ ಫಲವನ್ನು ತರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಯಾವುದೇ ರೀತಿಯ ವ್ಯವಹಾರಗಳಿಗೆ ತಲೆ ಹಾಕಬೇಡಿ. ನೀವು ನಿಮ್ಮ ಕೆಲಸ ಕಾರ್ಯಗಳು ಇದಿಷ್ಟೇ ಇದ್ದರೆ ಮಾತ್ರ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಹಾಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ನಿರ್ಧಾರಗಳು ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾರೊಂದಿಗೆ ನೀವು ವ್ಯವಹಾರ ಮಾಡಬೇಕು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಂದ ಹೆಚ್ಚಿನ ಸಹಕಾರಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ಸ್ವಂತ ಸಾಮರ್ಥ್ಯದ ಮೇಲೆ ಕೆಲಸ ಮಾಡುವಂಥ ಒಂದು ರೂಢಿಯನ್ನು ಉತ್ತಮಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಇದೆ, ಆಸಕ್ತಿ ಇದೆ. ಹಾಗೆ ಈ ದಿನ ನೀವು ಹಣಕಾಸಿನ ವಿಚಾರಗಳಲ್ಲಿ ತುಂಬ ವ್ಯವಸ್ಥಿತವಾದಂತಹ ತೀರ್ಮಾನವನ್ನು ಕೈಗೊಳ್ತೀರಿ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರ ಸಲಹೆಗಳು ಕೂಡ ನಿಮಗೆ ಕೂಡಿ ಬರುತ್ತೆ. ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಆ ಕೆಲಸ ಕಾರ್ಯಗಳು ಒಳ್ಳೆಯ ಘಟನೆಯಲ್ಲಿ, ಒಳ್ಳೆಯ ಸನ್ನಿವೇಶದಲ್ಲೇ ಮುಕ್ತಾಯ ಆಗುತ್ತೆ. ಹಾಗಾಗಿ ನಿಮ್ಮ ಮೌಲ್ಯ ಹೆಚ್ಚಾಗುವಂಥದ್ದು, ನಿಮ್ಮ ಶ್ರಮಕ್ಕೆ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನದಲ್ಲಿ ಬೇರೆಯವರನ್ನು ಹೆಚ್ಚು ಆಶ್ರಯಿಸಲ್ಲ. ಹಾಗಾಗಿ ನಿಮ್ಮ ಸಾಮರ್ಥ್ಯದ ಮೇಲೇ ನಿಮಗೆ ನಂಬಿಕೆ ಇದೆ. ಅದರಿಂದ ಹೆಚ್ಚು ಕೆಲಸಗಳನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯ ಪ್ರಿಯತೆ ಈ ದಿನ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಯೋಗ್ಯತೆಯ ಮೇಲೆ ನೀವು ನಂಬಿಕೆ ಇಟ್ಟು ಮುಂದೆ ಸಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಏಕೆ ಅಂತ ಹೇಳಿದ್ರೆ ಕೆಲವೊಂದು ಆಶ್ಚರ್ಯಕರವಾದಂಥ ಬದಲಾವಣೆಗಳು ಆಗುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ಗ್ರಹ ಸ್ಥಾನಗಳೇನಿದೆ ಅದು ಕೆಲವೊಂದು ಗುರುತರವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಏನೋ ಒಂದು ಮೋಟಿವೇಶನ್ನು, ಏನೋ ಒಂದು ಪ್ರೇರೇಪಣೆ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡುವಂಥ ಒಂದು ತಯಾರಿಯಲ್ಲಿ ಈ ದಿನ ಇರ್ತೀರಿ. ಅದು ಸಿದ್ಧಿಸಬೇಕು, ಅದರಿಂದ ಒಳ್ಳೆಯ ಫಲ ಸಿಗಬೇಕು, ಒಳ್ಳೆಯ ಅನುಭವ ಆಗಬೇಕು. ಅದಕ್ಕಾಗಿ ನಿಮ್ಮ ಗುರುಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥ ಒಂದು ಒತ್ತಡ ಇದೆ. ನಿಮಗೆ ಗೊತ್ತಿಲ್ಲದಂತಹ ವಿಚಾರಗಳಲ್ಲಿ ಈ ದಿನ ಆಸಕ್ತಿ ಮೂಡುವಂತೆ ಕೆಲವರು ಪ್ರೇರೇಪಣೆಯನ್ನು ನೀಡ್ತಾರೆ. ಎಲ್ಲೋ ಒಂದು ಒತ್ತಡ ಇದೆ, ಎಲ್ಲೋ ಒಂದು ದಾಕ್ಷಿಣ್ಯ ಇದೆ. ಹಾಗಾಗಿನೇ ಒಲ್ಲದ ಮನಸ್ಸಿನಿಂದ ಕೆಲವು ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇಲ್ಲಿ ಕೆಲಸವೇ ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಅದರಿಂದ ಬರುವಂಥ ಫಲಿತಾಂಶಗಳ ಮೇಲೂ ಕೂಡ ನಿಮಗೆ ಆಸಕ್ತಿ ಇರಲ್ಲ. ಹಾಗಾಗಿನೇ ಯಾಂತ್ರೀಕೃತವಾಗಿ ಅಂದರೆ ಮೆಕ್ಯಾನಿಕಲ್ ಆಗಿ ಈ ದಿನ ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನಡತೆಯಿಂದ ತಪ್ಪು ಅಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಇರುತ್ತೆ. ಹಾಗಾಗಿನೇ ನಿಮ್ಮ ನಡೆ ಏನು, ನಿಮ್ಮ ನುಡಿ ಏನು ಅನ್ನುವಂಥದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಹಾಗಾಗಿ ತಪ್ಪು ಅಭಿಪ್ರಾಯಗಳನ್ನು, ಆ ಸಂದೇಶಗಳನ್ನು ರವಾನೆ ಮಾಡುವಂಥ ಯಾವುದೇ ನಡತೆಯನ್ನು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ತುಂಬ ಕಾನ್ಷಿಯಸ್ ಆಗಿರಬೇಕು ಈ ದಿನದಲ್ಲಿ. ಇನ್ನು ಬಹಳ ವಿಶೇಷವಾಗಿ ಈ ವೃತ್ತಿಪರ ವ್ಯವಹಾರಗಳು ಎಂದಿಗಿಂತಲೂ ಕೂಡ ನಿಮಗೆ ಉತ್ತಮವಾಗಿದೆ. ಒಳ್ಳೆಯ ಲಾಭದತ್ತ ನಡೀತಾ ಇರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಒಂದು ಪೈಪೋಟಿ ಇರ್ಬೋದು, ಅವರ
ಒಂದು ಹೊಟ್ಟೆ ಉರಿ ಇರ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಬೇಸರಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸಹೋದರರೊಂದಿಗೆ ಸಾಮರಸ್ಯದಿಂದ ವರ್ತಿಸಬೇಕಾಗತ್ತೆ. ಇದೊಂದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗೆ ಯಾವುದೇ ಒಂದು ಸ್ವಪಕ್ಷಪಾತ ಮಾಡುವಂಥದ್ದಾಗಲಿ, ಕೇಡು ಬಗೆಯುವಂತಹ ಪ್ರಕರಣಗಳಿಂದ ಆದಷ್ಟು ತಪ್ಪಿಸಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಸದ್ಯಕ್ಕೆ ಹಣ ಹೂಡಿಕೆಯ ವಿಚಾರಗಳೇನಾದರೂ ಇದ್ದರೆ ಸ್ವಲ್ಪ ದೂರ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ಧ್ಯಾನ ಮಾಡಿಕೊಳ್ಳಿ, ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ರಾಶ್ಯಾಧಿಪತಿಯಾದಂಥ ಚಂದ್ರನಿಂದ ಉತ್ತಮವಾದಂಥ ಅನುಕೂಲಗಳು ಸಿಕ್ಕತ್ತೆ. ಒಳ್ಳೆಯ ಸಮಯ ನಿಮಗೆ. ಹಾಗಾಗಿನೇ ನೀವು ಏನನ್ನು ಮಾತಾಡ್ತೀರಿ ಅಥವಾ ಏನನ್ನು ಭರವಸೆ ಕೊಡ್ತೀರಿ ಅದನ್ನು ಸಂಪೂರ್ಣವಾಗಿ ಈಡೇರಿಸ್ತೀರಿ. ಹಾಗಾಗಿ ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ತೀರಿ. ಇದರಿಂದ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುವಂಥದ್ದು ಈ ಕಾರಣಕ್ಕಾಗಿ ಈ ದಿನ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಾದರೂ ಕೂಡ ಶಾಶ್ವತವಾದಂಥ ಒಳ್ಳೆಯ ಫಲಿತಾಂಶಗಳನ್ನು ತಂದೇ ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಇಟ್ಟುಕೊಂಡಂತಹ ನಿರೀಕ್ಷೆಗಳು ಈಡೇರುತ್ತೆ. ನೀವು ಏನು ಅಂದ್ಕೊಳ್ತೀರೋ ಅದೆಲ್ಲ ಹಾಗೇ ಆಗುತ್ತೆ. ಏಕೆಂದರೆ ಅಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಆ ಪ್ರಯತ್ನಕ್ಕೆ ನಿಮ್ಮ ಬಂಧುಗಳ ಸ್ನೇಹಿತರ ಒಂದು ಸಹಕಾರ ಕೂಡ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದಿದ್ದರೆ ಅದನ್ನು ಸಂಬಂಧಪಟ್ಟವರ ಜೊತೆ ನೀವೇ ಮಾತುಕತೆ ನಡೆಸಬೇಕು. ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗಾಗಿನೇ ಆ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆ ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ಮುಂದೆ ಒಳ್ಳೆಯ ಭದ್ರತೆಯನ್ನು ಜೀವನದಲ್ಲಿ ಒದಗಿಸುತ್ತೆ. ಹಾಗೆ ಈ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ಪಾರಾಗಲಿಕ್ಕೂ ಕೂಡ ಇದು ಅವಕಾಶವನ್ನು ಕಲ್ಪಿಸುತ್ತೆ. ಹಾಗಾಗಿ ಈ ದಿನದ ಒಂದು ಸಣ್ಣ ತೀರ್ಮಾನ ನಿಮ್ಮ ಮುಂದೆ ಭವಿಷ್ಯದಲ್ಲಿ ಉತ್ತಮವಾದಂಥ ಅವಕಾಶಗಳನ್ನು ನಿಮಗೆ ಸೃಷ್ಟಿಸಿಕೊಡುತ್ತೆ. ಹಾಗಾಗಿ ಬಂದಂಥ ಅವಕಾಶಗಳನ್ನು ಕೈ ಚೆಲ್ಲಬೇಡಿ. ಈ ಆಪರ್ಚುನಿಟೀಸ್ ಬರುವಂಥದ್ದೇ ಅಪರೂಪಕ್ಕೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ನಿಮ್ಮ ಆರಂಭಿಕ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು, ಏನೋ ಒಂದು ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಅದನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ ಕೆಲಸದಲ್ಲಿ ಮುಂದುವರಿತೀರಿ. ತಾಳ್ಮೆ ಕೆಟ್ಟರೆ ಈ ದಿನ ಕೆಲಸಗಳು ಅಲ್ಲಿಗೆ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಬರುವಂಥ ಭಾಗ್ಯ ನಿಮ್ಮ ಕೈ ತಪ್ಪುವಂಥದ್ದು. ಹಾಗೆ ಕೆಲವೊಮ್ಮೆ ನೋಡಿ, ನಿಮಗೆ ಯಾವುದು ಡೆಫಿನೆಟ್ ಆಗಿ ಬರುತ್ತೆ ಅಂತ ಗೊತ್ತಿದೆಯೋ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರಲ್ಲ. ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ತಾರಲ್ಲ, ಆ ರೀತಿ ಕೈಯಲ್ಲಿರುವಂಥದ್ದನ್ನು ಬಿಟ್ಬಿಡ್ತೀರಿ. ಬೇರೆ ಎಲ್ಲೋ ಇರುವಂಥದ್ದನ್ನು ನೀವು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಹಾಗಾಗಿನೇ ಈ ದಿನ ಸಮಯ ಕೂಡ ವ್ಯರ್ಥವಾಗುತ್ತೆ ಇದರಿಂದ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಆನಂದದ ವಾತಾವರಣ ಇರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತೀರಿ. ಅದನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಮುತುವರ್ಜಿ ಕೂಡ ಇದೆ. ಆದರೆ ಅದು ನಿಮ್ಮ ದೀರ್ಘಕಾಲದ ಅಭ್ಯಾಸದಿಂದ ಮಾತ್ರ ಸಾಧ್ಯ ಆಗುತ್ತೆ. ಒಂದೆರಡು ದಿನದಲ್ಲಿ ಅಂಥ ಬದಲಾವಣೆಗಳು ಆಗಲ್ಲ. ಹಾಗಾಗಿನೇ ಯಾವುದೇ ವ್ಯಕ್ತಿಯಲ್ಲಿ ಬದಲಾವಣೆ ತರಬೇಕು, ಮನೆಯಲ್ಲಿ ವಾತಾವರಣವನ್ನು ತಿಳಿಗೊಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿರಿ. ಒಂದು ದಿನ ಮಾಡಿ ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ. ಹಾಗಾಗಿ ಈ ಕಂಟಿನ್ಯೂಯಸ್ ಎಫರ್ಟಿಂದನೇ ಕೆಲಸಗಳು ಕಾರ್ಯಸಾಧುವಾಗುತ್ತೆ. ಅದನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗುರು ಹಿರಿಯರ, ತಂದೆ ತಾಯಿಯಂದ್ರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಏಕೆಂದರೆ ಅದು ಅವರ ಅನುಭವದ ಮಾತು. ಅವರನ್ನು ಬಿಟ್ಟು ನೀವು ಮುಂದೆ ಹೋದರೆ ಏಕಾಂಗಿಯಾಗಿಬಿಡ್ತೀರಿ. ಹಾಗಾಗಿನೇ ನಿಮ್ಮ ಸಮಷ್ಟಿಯಲ್ಲಿ ಕೆಲಸ ಮಾಡುವಂಥ ಒಂದು ವಿಚಾರ ಮನಸ್ಸಿನಲ್ಲಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ, ಅನುಗ್ರಹ ಪಡ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ಸಹಾಯಗಳು ಸಿಕ್ಕುವಂತಹ ದಿನ.
ನೀವು ಅಂದುಕೊಂಡಂತೆ ಸಹಾಯ ಸಿಕ್ಕತ್ತೆ. ಅಂದುಕೊಂಡಂತಹ ಕೆಲಸಗಳನ್ನು ಮಾಡಿ ಮುಗಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಒಂದು ಪ್ರಯಾಣ ಯೋಗ ನಿಮಗೆ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ನಿಮ್ಮ ಇಷ್ಟವಾದಂಥ ಬಯಕೆಗಳನ್ನು ತೀರಿಸಿಕೊಳ್ಳುವಂಥ ಒಂದು ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ನಿಮಗೆ ಪರಿಚಿತಿಯ ಆಗಿರುವಂಥ ಒಂದು ಕಾರ್ಯಕ್ಷೇತ್ರಗಳೇನಿದೆ ಅದರಲ್ಲಿ ಹೆಚ್ಚು ಆಸಕ್ತಿಯಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಇದು ನಿಮ್ಮ ಒಂದು ಪ್ರತಿಭೆಯನ್ನು ಅಲ್ಲಿ ತೋರ್ಪಡಿಸಲಿಕ್ಕೆ, ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ತಾಪತ್ರಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಬೇಗ ಪರಿಹಾರ ಆಗಿಬಿಡಬೇಕು, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳಿರುತ್ತೆ. ಆದರೆ ಯಾವುದನ್ನು ಕೂಡ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿರಿ. ಆತುರವಾಗಿ ಯಾವುದೇ ಒಂದು ತೀರ್ಮಾನಕ್ಕೆ ಬದ್ಧರಾಗಬೇಡಿ. ಇನ್ನು ವಿಶೇಷವಾಗಿ ಕೆಲವೊಮ್ಮೆ ಈ ಸ್ತ್ರೀಯರಿಂದ ಕೆಲವು ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದುಡುಕಿ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಮಯ ಬಹಳ ಬೇಗ ಒದಗಿ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲೂ ನಿಮ್ಮ ಒಂದು ಮೈಂಡ್ ಏನಿದೆ ಈ ದಿನ ಸ್ವಲ್ಪ ವೀಕ್ ಆಗಿರುವಂಥದ್ದು. ಯಾರಾದರೂ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ರೆ ಅಥವಾ ಒಂದು ಪ್ರೇರೇಪಣೆ, ಒಂದು ಒತ್ತಡ ಅನ್ನೋವಂಥದ್ದನ್ನು ತಂದರೆ ನಿಮ್ಮ ಮನಸ್ಸು ಕರಗಿ ಅಂಥ ಕೆಲಸಗಳಿಗೆ ಕೈ ಹಾಕಿಬಿಡ್ತೀರಿ. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂಥ ಅಜೆಂಡಾ ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಿಮ್ಮ ಒಂದು ಸ್ವಂತಿಕೆಯನ್ನು ಬಳಸ್ಕೊಳ್ಬೇಕಾಗತ್ತೆ. ಇದು ಗಮನದಲ್ಲಿರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ವಾತಾವರಣ ನಿಮಗೆ ಹೆಚ್ಚಿನ ಸ್ಫೂರ್ತಿಯನ್ನು ತಂದುಕೊಡುತ್ತೆ. ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಹಳ ಚೆನ್ನಾಗಿದೆ. ವಿಲ್ ಪವರ್ ಚೆನ್ನಾಗಿದೆ. ಆದ್ದರಿಂದಲೇ ಎಷ್ಟೇ ಕಷ್ಟದ ಕೆಲಸ ಅಂತ ಹೇಳಿ ಬೇರೆಯವರು ಕೈ ಬಿಟ್ಟಿದ್ರೂ ಅದನ್ನು ಒಂದು ಕೈ ನೋಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ತೀರಿ, ಒಳ್ಳೆಯ ಫಲವನ್ನೇ ಪಡ್ಕೊಳ್ತೀರಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮನೆಯಲ್ಲಿ ಬಹಳ ಸಂತೋಷದಿಂದ ಇರ್ತೀರಿ, ತುಂಬ ಕಾರ್ಡಿಯಲ್ ಆಗಿರ್ತೀರಿ ಈ ದಿನ. ಹಾಗಾಗಿ ಪರಸ್ಪರರ ಕಷ್ಟ ಸುಖಗಳ ವಿಚಾರ ಆಗುವಂಥದ್ದು, ಹಾಗೆ ಬೇರೆಯವರ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ಈ ದಿನ ನಿಮ್ಮಲ್ಲಿ ತುಂಬ ಎಕ್ಸಿಬಿಟ್ ಆಗುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಅಪರಿಚಿತರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರ ಅಥವಾ ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಮಾಡುವಂಥ ಹಣಕಾಸಿನ ವ್ಯವಹಾರ ಇಂಥದ್ದೇನಾದರೂ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ. ಏಕೆಂದರೆ ಈ ಹಣದ ವಿಚಾರ ಎಂಥವರನ್ನೂ ಕೂಡ ವಿಚಲಿತರನ್ನಾಗಿ ಮಾಡಿಬಿಡುತ್ತೆ. ಹಣ, ಆಸ್ತಿ, ಅಧಿಕಾರ ಎಂಥ ಸಂಬಂಧಗಳನ್ನು ಕೂಡ ನೋಡಲ್ಲ, ಅವರನ್ನು ಕೂಡ ಒಂದು ರೀತಿಯಲ್ಲಿ ನಿಕೃಷ್ಟವಾಗಿ ನೋಡುವಂಥ ಸಂದರ್ಭಗಳಿದೆ. ಅದು ನಮಗೆ ನಮ್ಮ ಪುರಾಣಗಳಿಂದ, ನಮ್ಮ ಇತಿಹಾಸದಿಂದ, ನಮ್ಮ ಒಂದು ಅನುಭವದಿಂದ ಕಂಡು ಬಂದಿರುವಂಥ ವಿಚಾರಗಳು. ಹಾಗಾಗಿ ಈ ಹಣ, ಆಸ್ತಿ, ಐಶ್ವರ್ಯ ಇಂಥದ್ದೇ ಮನುಷ್ಯನ ಮನಸ್ಸನ್ನು ಕೆಡಿಸುವಂಥದ್ದು. ಅಂಥ ಒಂದು ಪರಿವರ್ತನೆಯ ಮನಸ್ಸು ನಿಮ್ಮ ಕುಟುಂಬದಲ್ಲಿದೆ, ನಿಮ್ಮ ಸಮಾಜದಲ್ಲಿದೆ, ನಿಮ್ಮ ಬಂಧುವರ್ಗದಲ್ಲಿದೆ. ಆದ್ದರಿಂದ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಅವರ ಜೊತೆ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಎಲ್ಲವೂ ಸರಿ ಇದೆ ಅಂತ ಹೇಳಿ ನೀವು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳುವಂಥದ್ದಲ್ಲ. ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕು. ಆಗ ಆ ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನೀವು ಮಾಡುವಂಥ ಬಹಳಷ್ಟು ಪ್ರಯತ್ನಗಳು ನಿರರ್ಥಕವಾಗುತ್ತೆ, ಸಾರ್ಥಕ ಇಲ್ಲ. ಹಾಗಾಗಿನೇ ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಸೋರಿ ಹೋಗುತ್ತೆ. ಏಕೆಂದರೆ ಸರಿಯಾದ ಕ್ರಮದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿಲ್ಲ, ಸರಿಯಾದ ರೀತಿಯಲ್ಲಿ ಅವುಗಳನ್ನು ಮುಂದುವರಿಸ್ತಾ ಇಲ್ಲ. ಹಾಗಾಗಿನೇ ಬೇಕು ಅಂದರೆ ಬೇಕು, ಬೇಡ ಅಂದರೆ ಬೇಕು, ಸ್ವಲ್ಪ ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಜೊತೆಗೆ ಸೋಮಾರಿತನ, ಯಾವಾಗಲೂ ಮಾಡಿದ್ರಾಯಿತು, ಯಾವುದೋ ಒಂದು ಕೆಲಸ ಆದರೆ ಆಯಿತು ಅನ್ನುವಂಥ ಒಂದು ಹಾರಿಕೆಯ ಮನೋಭಾವ ಈ ದಿನ ನಿಮ್ಮಲ್ಲಿರೋದ್ರಿಂದ ಯಾವುದೇ ಒಂದು ಉತ್ತಮವಾದಂಥ ಕೆಲಸಗಳನ್ನು ಮಾಡುವಂಥದ್ದು, ಆರಂಭ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ನೀವಿರಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಚತುರೋಕ್ತಿಗಳೇನಿದೆ ಅದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಯೋಜನೆಗಳನ್ನು ತಲೆ ಕೆಳಕಾಗಿಸ್ಬಿಡತ್ತೆ. ಹಾಗಾಗಿ ಸಾಮ, ಭೇದ,
ದಾನ ದಂಡ ಏನಿದೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ತಾಳ್ಮೆ ಈ ದಿನ ಸ್ವಲ್ಪ ಕಡಿಮೆ. ಅದರಲ್ಲೂ ಈ ಪ್ರಯಾಣದ ಸಂದರ್ಭ ನಿಮಗೆ ಸ್ವಲ್ಪ ಅವಘಡಗಳೇ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ದೂರದ ಪ್ರಯಾಣ ಇದ್ದರೆ ಮುಂದಕ್ಕೆ ಹಾಕಿ, ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ತುಂಬ ವಿಳಂಬ ಆಗುವಂಥದ್ದು ಕೂಡ ಇದೆ. ಅದು ನೀವು ವಿಳಂಬ ಮಾಡ್ತಿರೋ ಅಥವಾ ಪರಿಸ್ಥಿತಿಯೇ ಅಂತಹ ವಿಳಂಬಕ್ಕೆ ಕಾರಣವಾಗುತ್ತೋ, ಒಟ್ಟಾರೆ ತುಂಬ ಎಳೆದಾಟ ಇರುವಂಥದ್ದು ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಸೂಕ್ತವಾದಂತಹ ಸಂತೋಷ ಇಲ್ಲ. ಹಾಗಾಗಿ ಮಾಡಬೇಕಲ್ಲ ಅಂತ ಹೇಳಿ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನದಲ್ಲಿ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮುತುವರ್ಜಿ ಕಡಿಮೆ, ಆಸಕ್ತಿ ಕಡಿಮೆ. ಏಕೆ ಅಂತ ಹೇಳಿದ್ರೆ ಈ ಕೆಲಸಗಳಿಂದ ಬರ್ತಾ ಇರುವಂತಹ ಪ್ರತಿಫಲ ನೇರವಾಗಿ ನಿಮ್ಮ ಕೈ ತಲುಪ್ತಾ ಇಲ್ಲ. ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಅಷ್ಟೇ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀರಿ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳು ಬಹಳ ಮಂದಗತಿಯಲ್ಲಿ ಸಾಗುತ್ತೆ. ನಿಮ್ಮ ಒಂದು ಸ್ಪೀಡ್ಗೆ ಕೆಲಸಗಳಾಗಲ್ಲ. ನಿಮ್ಮ ಒಂದು ಬೇಡಿಕೆಯಂತೆ ಯಾವುದೇ ಸನ್ನಿವೇಶಗಳು ಸೃಷ್ಟಿಯಾಗಲ್ಲ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಭಾರಿ ನಿರಾಸೆಯನ್ನು ಹೊಂದುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಇದೆ. ಏಕೆಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅವರಿಂದ ಅಂತಹ ಒಂದು ಪ್ರತಿಸ್ಪಂದನೆ ಸಿಕ್ಕದೇ ಇದ್ದಾಗ ಈ ದಿನ ಭಿನ್ನಾಭಿಪ್ರಾಯ ಬಹಳ ಬೇಗ ಬರುವಂಥದ್ದು ಇದೆ. ಅಂತಹ ಭಿನ್ನಾಭಿಪ್ರಾಯಗಳನ್ನು ಮಾತಿನ ಮೂಲಕ ತೋರಿಸ್ತೀರಿ. ಕೋಪದ ಮಾತುಗಳು ಈ ದಿನ ಒಂದು ರೀತಿಯಲ್ಲಿ ಚುಚ್ಚು ಮಾತುಗಳಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಬಂಧಗಳು ತಾತ್ಕಾಲಿಕವಾದರೂ ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಾಗಲಿ ಅಥವಾ ಮನೆಯಲ್ಲಿರುವಂಥ ಹಿರಿಯರ ಜೊತೆಯಲ್ಲಾಗಲಿ ಯಾವುದೇ ವಾದ ವಿವಾದಗಳಿಗೆ ಒಳಗಾಗಬೇಡಿ. ಹಣಕಾಸಿನ ವಿಚಾರ ಏನಾದರೂ ಬಂದರೆ ಸ್ವಲ್ಪ ಸೂಕ್ಷ್ಮ ಪ್ರಜ್ಞೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಕ್ಕಳ ವಿಚಾರವಾಗಿ ಯಾವುದೇ ಒಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನು ಆದಷ್ಟು ಮುಂದಕ್ಕೆ ಹಾಕಿ. ಏಕೆಂದರೆ ಈ ದಿನ ದುಡುಕಿನ ತೀರ್ಮಾನಗಳು ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಶಾರ್ಟ್ ಸೈಟೆಡ್ ಇರುವಂಥದ್ದು, ಅಂದರೆ ನಿಮ್ಮ ವಿಷನ್ ಏನಿದೆ ಅದು ತುಂಬ ದೂರದೃಷ್ಟಿಯಿಂದ ಕೂಡಿಲ್ಲ. ಹತ್ತಿರದಲ್ಲಿರಬೇಕು. ಇವತ್ತಿಗೆ ಅಥವಾ ನಾಳೆಗೆ ಅದು ಸಾಲ್ವ್ ಆದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಶಾಶ್ವತವಾಗಿ ಪರಿಹಾರಗಳು ಬೇಕು, ಶಾಶ್ವತವಾದಂತಹ ಸನ್ನಿವೇಶಗಳಿರಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರಗಳನ್ನು ಮಾಡಬೇಕು, ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ತಟಸ್ಥವಾಗಿದ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುವಂಥ ದಿನ. ಹಾಗಾಗಿನೇ ಮನಸ್ಸಿಗೆ ಸಂತೋಷ, ಒಂದು ಕಡೆ ತೃಪ್ತಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ಹಾಗೆ ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ನೀವು ಮಾಡಿಕೊಳ್ಳುವಂಥ ಒಂದು ವಿಚಾರಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ತುಂಬ ಪ್ರಗತಿದಾಯಕವಾದಂತಹ ಸನ್ನಿವೇಶಗಳಿದೆ. ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗಾಗಿ ಹಣದ ನೆರವು ಸಿಕ್ಕದೇ ಇದ್ದರೂ ಕೂಡ ಇದ್ದುದರಲ್ಲೇ ತೃಪ್ತಿ ಪಡ್ತೀರಿ. ಅಷ್ಟೇ ಸಾಕು, ಭಗವಂತ ಕೊಟ್ಟಿರುವಂಥದ್ದೇ ನಮಗೆ ಮಹಾಪ್ರಸಾದ ಅಂತ ಹೇಳಿ ಸ್ವೀಕರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ತುಂಬ ಸಮಾಧಾನದಿಂದ ಇರ್ತೀರಿ. ಯಾವುದೇ ಬರಲಿ ಯಾವುದೇ ಹೋಗಲಿ, ಎಷ್ಟೇ ನಷ್ಟ ಆಗಲಿ ಭಗವಂತ ಕೊಡ್ತಾನೆ ಅನ್ನುವಂಥ ನಂಬಿಕೆಯಿಂದ ಇರ್ತೀರಿ. ಇದು ನಿಮ್ಮ ಮನಸ್ಸು ಪರಿವರ್ತನೆಯಾಗಿದೆ ಅನ್ನುವಂಥದ್ರ ಸಂಕೇತ ಇದು. ಹಾಗಾಗಿನೇ ನಂಬಿಕೆಯಿಂದ ನಿಷ್ಠೆಯಿಂದ ಯಾರು ನಡ್ಕೊಳ್ತಾರೋ ಅಂಥವರನ್ನು ಭಗವಂತ ಕೈ ಬಿಟ್ಟಿಲ್ಲ. ಹಾಗೆ ಈ ದಿನ ಕೂಡ ನಿಮ್ಮ ನಂಬಿಕೆ ನಿಮ್ಮನ್ನು ಉಳಿಸತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ವ್ಯವಹಾರಸ್ಥರಿಗೆ ಕೆಲವು ಕಿಡಿಗೇಡಿಗಳಿಂದ ನಿರಾಸೆ ಉಂಟಾಗುವಂಥದ್ದು ಕೂಡ ಇದೆ. ಯಾರದ್ದೋ ಅಪಪ್ರಚಾರ, ಯಾರದ್ದೋ ಒಂದು ದ್ವೇಷದ ಮಾತು ನಿಮ್ಮನ್ನು ಸ್ವಲ್ಪ ಹೈರಾಣಾಗಿಸತ್ತೆ. ಆದರೂ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ
ನಿಮ್ಮ ಉತ್ತರಾರ್ಧದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಜವಾಬ್ದಾರಿಗಳು ಬರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ಧೈರ್ಯದಿಂದ ನಿಭಾಯಿಸ್ತೀರಿ. ಎಲ್ಲ ಒಂದು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಕಲೆಗಾರಿಕೆ ಇದೆ, ನಿಪುಣತೆ ಇದೆ, ಬುದ್ಧಿವಂತಿಕೆ ಇದೆ. ಆದರೆ ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಹೊಸ ಕಾರ್ಯಗಳಿಗೆ ಚಾಲನೆ ಸಿಕ್ಕುವಂತಹ ದಿನ. ಏನೋ ಒಂದು ಹೊಸತು ಈ ದಿನ ನಿಮ್ಮ ಜೀವನಕ್ಕೆ ಸೇರ್ಪಡೆಯಾಗುತ್ತೆ. ಹಾಗೆ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ದಿನ ಇದೆ. ಹಾಗಾಗಿನೇ ತುಂಬ ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲೇ ಇರ್ತೀರಿ ಈ ದಿನದಲ್ಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹೊಸ ವ್ಯಾಪಾರಿಗಳಿಗೆ ಹೂಡಿಕೆಗಳನ್ನು ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನಗಳು ಕೂಡ ಈ ದಿನ ನಿಮ್ಮಿಂದ ಆಗತ್ತೆ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಶಕ್ತಿ, ಸಾಮರ್ಥ್ಯ, ಸಂಪನ್ಮೂಲಗಳಿದೆಯೋ ಅಷ್ಟಕ್ಕೆ ನೀವು ಒಂದು ಉತ್ತಮ ಯೋಜನೆಗಳನ್ನು ಸಿದ್ಧಪಡಿಸುವಂಥದ್ದು ಕೂಡ ಇದೆ. ಇದು ನಿಮ್ಮ ಒಂದು ವಿವೇಕವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮೌಲ್ಯ ಹೆಚ್ಚಾಗುವಂಥದ್ದು ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ. ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ, ಯಾರಿಗಾದರೂ ಈ ಕೆಲಸ ನನ್ನಿಂದ ಆಗತ್ತೆ ಅಂತ ಹೇಳಿದರೆ ಅಂಥದ್ದನ್ನು ಮೊದಲು ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದೇನೋ ಇದೆ ಮನಸ್ಸಲ್ಲಿ, ಆದರೆ ಕಾರ್ಯಭಾರದ ಒತ್ತಡದಿಂದ ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಲ್ಲ. ಅದು ಎಲ್ಲೋ ಒಂದು ಕೊನೆಯಲ್ಲಿ ನಿಮ್ಮ ಒಂದು ಪಟ್ಟಿಯಲ್ಲಿ ಇರುವಂಥದ್ದು. ಹಾಗಾಗಿ ಅದನ್ನು ಆದ್ಯತೆ ಮೇಲೆಗೆ ಮಾರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಾಲ್ಯ ಸ್ನೇಹಿತರ ಬೆಂಬಲ ನಿಮಗೆ ಸಿಕ್ಕತ್ತೆ. ಅವರಿಂದ ಒಂದು ಸಲಹೆ ಸೂಚನೆಗಳು ಕೂಡ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಸಂಪೂರ್ಣವಾದಂತಹ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಸಂಪೂರ್ಣ ತೃಪ್ತಿಯನ್ನು ತರುವಂಥ ಪ್ರಯತ್ನಗಳಾಗತ್ತೆ. ಒಳ್ಳೆಯ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದಲ್ಲಿ ವೃಥಾ ಖರ್ಚುಗಳು ಹೆಚ್ಚಾಗುವಂಥದ್ದು. ಇಲ್ಲಿ ಹಣದ ಖರ್ಚು ಒಂದು ಕಡೆ ಆದರೆ, ಈ ಸಮಯ ಮೀರಿ ಕೆಲಸಗಳನ್ನು ಮಾಡೋದರಿಂದ ಈ ಸಮಯದ ಪರಿಪಾಲನೆಯಲ್ಲೂ ಕೂಡ ನೀವು ಅನುತ್ತೀರ್ಣರಾಗ್ತೀರಿ. ಹಾಗಾಗಿನೇ ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ಇರಲ್ಲ ಈ ದಿನ. ಅದಕ್ಕಾಗಿ ಕೆಲವೊಂದು ಹಿನ್ನಡೆಗಳು ಕೂಡ ಉಂಟಾಗುವಂಥದ್ದಿದೆ. ಆಗಬೇಕಾದ ಕೆಲಸ ಸಕಾಲದಲ್ಲಿ ಆಗಲ್ಲ. ಹಾಗಾಗಿ ಯಾವಾಗಲೂ ಬರುವಂಥ ಒಂದು ಫಲಿತಾಂಶ ನಿಮಗೆ ಆಸಕ್ತಿಯನ್ನು ತರಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ದೂರದ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಏಕೆಂದರೆ ಈ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸವಾಗುತ್ತೆ, ಆಯಾಸ ಆಗುತ್ತೆ, ಆರೋಗ್ಯದ ಮೇಲೆ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುವಂಥದ್ದು ಕೂಡ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಇದೆ. ವಾತಾವರಣ ಅಷ್ಟೊಂದು ತಿಳಿಯಾಗಿಲ್ಲ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ದಿನ ತಗಲು ಹಾಕ್ಕೊಳ್ತೀರಿ. ಸರ್ಕಾರದ ಕಾನೂನುಗಳು ಕೂಡ ಈ ದಿನ ನಿಮಗೆ ವಿರುದ್ಧವಾಗೇ ಇರುತ್ತೆ. ಹಾಗಾಗಿನೇ ಸ್ವಲ್ಪ ದಂಡ ಕಟ್ಟುವಂಥದ್ದು, ಮಾತಿಗೆ ಮಾತು ಸೇರಿಸುವಂಥ ವಾದ ವಿವಾದಗಳು ಆಗುವಂಥದ್ದು, ಇದೆಲ್ಲ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವಾಗುತ್ತೆ. ಹಾಗಾಗಿನೇ ಇದು ಕೂಡ ನಷ್ಟದ ಬಾಪ್ತಿಗೆ ಈ ದಿನ ಸೇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಓಡಾಟ ಕಡಿಮೆ ಮಾಡಿಕೊಳ್ಳಿ, ಕಮಿಟ್ಮೆಂಟ್ ಕಡಿಮೆ ಮಾಡಿಕೊಳ್ಳಿ. ಹಾಗೆ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು, ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಕಾಲಕ್ಕೆ ಊಟ ತಿಂಡಿ ಇತ್ಯಾದಿ ಒಂದು ಸೌಕರ್ಯಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಒಂದು ಡೈಲಿ ರುಟೀನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ಅದು ಈ ದಿನದಿಂದಲೇ ಆದರೆ ತುಂಬ ಉತ್ತಮ. ಅದಕ್ಕೆ ಸ್ವಲ್ಪ ಆದ್ಯತೆ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.